ಆ್ಯಂಡ್ ನಾವು ಮೇಕಪ್ ಮಾಡ್ಬೇಕಾದ್ರೆ ಎಲ್ಲಿ ಎಡವ್ತೀವಿ ಅಂತ ಅಂದರೆ ಕರೆಕ್ಟ್ ಸ್ಕಿನ್ ಟೋನ್ ತಗೊಳ್ಳಿಲ್ಲ ಅಂದರೆ ಮೇಕಪ್ ಹಾಳಾಗೇ ಆಗುತ್ತೆ. ಇಲ್ಲಿ ನಾನು ಹಾಕ್ಕೊಳ್ತಾ ಇರೋ ಸೀರೆನೂ ಬಂದು ನಮ್ಮ ಅತ್ತಿಗೆದು, ಹಾಕ್ಕೊಳ್ತಾ ಇರೋ ಜುವೆಲ್ಸು ಬಂದು ನಮ್ಮ ಅತ್ತಿಗೆದು. ಕಾಜಲ್ ಹಾಕೋಬೇಕಾದ್ರೆ ಯೂಶಲಿ ನಂಗೆ ಕಣ್ಣೀರು ಬರ್ಸ್ಬಿಡುತ್ತೆ. ಕಾಜಲ್ ಕೈಯಲ್ಲೇ ಮರ್ಜ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಗೈಸ್ ನಮ್ಮ ಮನೇಲಿ ತುಂಬ ನನಗೆ ಡಿಸ್ಟರ್ಬ್ ಮಾಡ್ತಾರೆ. ಒಬ್ರೊಬ್ರಿಗೆ ಒಂದೊಂದು ಕಲರ್ ಸೂಟ್ ಆಗುತ್ತೆ ಆ್ಯಂಡ್ ಕಲರ್ ಮೇಲೂ ನಮ್ಮ ಐಸ್ ಸೈಜ್ ಡಿಫೈನ್ ಆಗುತ್ತೆ. ದರ್ ಆರ್ ಲಾಡ್ ಆಫ್ ಥಿಂಗ್ಸ್ ಮೇಕಪ್ಪಲ್ಲಿ. ಸಾರಿ, ನಾನು ಮರ್ತೋದೆ. ಸೋ ಗುಡ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಕೇಳ್ತಿದ್ದ ಹಾಗೆ ಒಂದು ಸಿಂಪಲ್ ಮೇಕಪ್ ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಕ್ಕ ಮದುವೆಗೆ ಮುಹೂರ್ತಂ ಲುಕ್ ಅಂದರೆ ಟ್ರೆಡಿಷ್ನಲ್ ಲುಕ್ ಮೇಕಪ್ ಹೆಂಗಿರುತ್ತೆ ಇನ್ ಡೀಟೇಲ್ ಆಗಿ ಹೋಗ್ತೀನಿ. ಅಂದರೆ ಎಲ್ಲ ಒಬ್ಬರು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಮೇಕಪ್ ಯಾರು ಮಾಡ್ಕೊಳ್ತಾರೋ ಅವರೊಂದು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ವೇರಿಯೇಷನ್ಸ್ ಇರುತ್ತೆ. ಸೊ ನಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲ ಸೇಮೇ ಇರೋಲ್ಲ. ಸೊ ನಿಮಗೆ ಈ ಪ್ರೊಸೀಜರ್ ಇಷ್ಟ ಆದರೆ ನೀವು ಫಾಲೋ ಮಾಡ್ಬೋದು, ಇಲ್ಲ ಮಾಡಿಫೈ ಮಾಡ್ಕೋಬಹುದು. ಸೊ ಈ ತಡ ಇನ್ನೇಕೆ, ಲೆಟ್ ಸ್ಟಾರ್ಟ್ ದ ಮೇಕಪ್ ಟ್ಯುಟೋರಿಯಲ್. ಸೊ ಫಸ್ಟ್ ನೋಡಿ, ನಾನು ಏನೂ ಇಲ್ಲ, ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ವ್ಯಾಸ್ಲಿನ್ ಲಿಪ್ಪಿಗೆ ಹಚ್ತೀನಿ. ಲಿಪ್ಸ್ ಡ್ರೈ ಆಗಬಾರ್ದಲ್ಲ. ಬೈ ದ ಟೈಮ್ ನಾನು ಲಿಪ್ಸ್ಟಿಕ್ ಹಾಕಿದಾಗ ಲಿಪ್ಸ್ ಮಾಯಿಶ್ಚರ್ನ ಅಬ್ಸರ್ವ್ ಮಾಡಿರುತ್ತೆ. ಸೊ ಅವಾಗ ಲಿಪ್ಸ್ಟಿಕ್ ಚೆನ್ನಾಗಿ ಕೂರುತ್ತೆ. ಹಾಗಾಗಿ ಸೊ ದೆನ್ ನೆಕ್ಸ್ಟ್ ಆಸ್ ಯೂಶುವಲ್ ಮೈ ಫೇವ್ರೆಟ್ ಸೆಟಾಫಿಲ್ ಮಾಯಿಶ್ಚರೈಸರ್ನ ಹಾಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕೋಬೇಕು ಮಾಯಿಶ್ಚರೈಸರ್, ನಾನು ಪ್ರಿಫರ್ ಮಾಡೋದೇ ಜಾಸ್ತಿ ಹಾಕೋಬೇಕು ಅನ್ನೋದೇನೆ. ಆ್ಯಕ್ಚುಲಿ ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಐ ಕಾಂಟ್ ಇವಾಗ ಒಂದು ಬ್ಯಾಂಡ್ ಹಾಕ್ಕೊಂಡು ಕೂದಲು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಮೇಕಪ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನ ಐಸ್ ಫೇಶಿಯಲ್ ಮಾಡ್ಕೊಂಡ್ರು, ಅಂದರೆ ಐಸ್ ಕ್ಯೂಬ್ಸ್ ಅಲ್ಲಿ ಮುಖನ ಡಿಪ್ ಮಾಡ್ಕೊಂಡ್ರು ತುಂಬ ಚೆನ್ನಾಗಿ ಮೇಕಪ್ ಬರುತ್ತೆ, ಒಳ್ಳೆ ಗ್ಲೋ ಇರುತ್ತೆ. ಬಟ್ ಇವಾಗ ಆಲ್ರೆಡಿ ಟೈಮ್ ಆಗಿದೆ. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಬಿಸಿಲಿಗೆ ಹೋಗ್ತಾ ಇರ್ತೀವಿ, ಹಾಗಾಗಿ ಸನ್ಸ್ಕ್ರೀನ್ ಮೇಲೆ ಫೌಂಡೇಶನ್ ಹಾಕೋಬಹುದು, ನೋ ಪ್ರಾಬ್ಲಮ್. ಕತ್ತಿಗೆ ನೀವೇನೇ ಮಾಡಿಕೊಂಡ್ರು ಕತ್ತಿಗೂ ಕೂಡ ಹಾಕೋಬೇಕಾಗುತ್ತೆ ಮಾಯಿಶ್ಚರೈಸರ್ ಎಲ್ಲ. ಇಲ್ಲಾಂದರೆ ನಿಮಗೆ ಫೇಸ್ ಗ್ಲೋ ಇರೋ ಥರ ನಿಮ್ಮ ನೆಕ್ ಮ್ಯಾಚ್ ಆಗಲ್ಲ. ಸೊ ನೆಕ್ ಗ್ಲೋ ಇರಲ್ಲ, ಆವಾಗ ಆಕ್ವರ್ಡ್ ಕಾಣುತ್ತೆ. ಹಾಗಾಗಿ ನೀವೇನೇ ಸ್ಕಿನ್ ಕೇರ್ ಮಾಡೋದಾದ್ರು ಡೋಂಟ್ ಫರ್ಗೆಟ್ ಯುವರ್ ನೆಕ್ ಪಾರ್ಟ್. ಈ ಒಂದು ಕನ್ಸೀಲರ್ ತುಂಬ ಫೇಮಸ್, ಆಲ್ಮೋಸ್ಟ್ ಪ್ರತಿಯೊಬ್ಬರು ಮೇಕಪ್ ಆರ್ಟಿಸ್ಟ್ಗಳು ಯೂಸ್ ಮಾಡ್ತಾರೆ. ಟಾಟ್ ಶೇಪ್ ಟೇಪ್ ಅಂತಾನು ಹೇಳ್ತಾರೆ, ಇದನ್ನ ಫಾರಿನರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಯಾವಾಗಲೂ ಕನ್ಸೀಲರ್ ಬ್ರೈಟರ್ ಶೇಡ್ಗೆ ಹೋಗ್ಬೇಕು. ನಮ್ಮ ಫೇಸ್ ಅಲ್ಲಿ ಸ್ವಲ್ಪ ಡಿಮ್ ಪಾರ್ಟ್ಸ್ ಅಲ್ಲಿ ಹಾಕೋಬೇಕಾಗುತ್ತೆ. ಬಟ್ ನಾನು ಜಾಸ್ತಿ ಬ್ಯೂಟಿ ಬ್ಲೆಂಡರ್ ಎಲ್ಲ ಯೂಸ್ ಮಾಡಲ್ಲ. ಐ ಆಲ್ವೇಸ್ ಗೋ ವಿತ್ ಅ ಬ್ರಷ್. ಡ್ಯಾಬ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾವೇನು ಕನ್ಸೀಲರ್ ಹಾಕ್ತೀವಿ ಅಂಡರ್ ಐ ಯಾಕೆ ಅಂದರೆ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಹೇಳಿ, ಆ್ಯಂಡ್ ಏನಂತ ಅಂದರೆ ಅದು ಕವರ್ ಅಪ್ ಆಗುತ್ತೆ ಅಂತ ಅಂದರೆ ಯು ಹ್ಯಾವ್ ಟು ಲಾಕ್ ಇಟ್ ವಿತ್ ಅ ಲೂಸ್ ಪೌಡರ್. ಸೊ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಇದೇ ಲೂಸ್ ಪೌಡರ್. ಇದಕ್ಕೆ ನಾವು ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಕೂಡ ಇದಾವೆ. ಸೊ ದಿಸ್ ಇಸ್ ಮೈ ಗ್ಲಾಮ್ ಇಂದ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಡ್ತೀವಿ ಅಂತ ಅಂದರೆ ಲೂಸ್ ಪೌಡರಲ್ಲಿ ಸೆಟ್ ಮಾಡ್ಕೊಳ್ತೀವಿ. ಎಸ್ಟಿ ಲ್ಯಾಡರ್ದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಸ್ಕಿನ್ ಟೋನ್. ಆ್ಯಂಡ್ ನಾವು ಮೇಕಪ್ ಮಾಡ್ಬೇಕಾದ್ರೆ ಎಲ್ಲಿ ಎಡವ್ತೀವಿ ಅಂತ ಅಂದರೆ ಕರೆಕ್ಟ್ ಸ್ಕಿನ್ ಟೋನ್ ತಗೊಳ್ಳಿಲ್ಲ ಅಂದರೆ ಮೇಕಪ್ ಹಾಳಾಗೇ ಆಗುತ್ತೆ. ಹಾಗಾಗಿ ಫೌಂಡೇಶನ್ನ ನೀವು ಟ್ರಯಲ್ ತಗೊಳ್ಳಿ, ಯಾಕೆಂದರೆ ಇದು ಕೈಂಡ್ ಆಫ್ ಬಿಗ್ ಇನ್ವೆಸ್ಟ್ಮೆಂಟ್. ಒಳ್ಳೆ ಬ್ರ್ಯಾಂಡ್ ಫೌಂಡೇಶನ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ನು ಹಾಳಾಗಲ್ಲ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್. ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್, ಇದಕ್ಕಿಂತ ಒಳ್ಳೊಳ್ಳೆ ಬ್ರ್ಯಾಂಡ್ ಇದಾವೆ. ನನಗಿದು ಸ್ಕಿನ್ ಮ್ಯಾಚ್ ಆಗುತ್ತೆ ಆ್ಯಂಡ್ ಸ್ಕಿನ್ ಏನು ನನಗೆ ಹಾಳಾಗಿಲ್ಲ. ಸೊ ಫೌಂಡೇಶನ್ ನೋಡ್ಬೇಕಾದ್ರೆ ಒಳ್ಳೆ ಬ್ರ್ಯಾಂಡ್, ಕರೆಕ್ಟ್ ಸ್ಕಿನ್ ಟೋನ್ನ ತಗೊಳ್ಳಿ. ನಿಮಗೆ ಯೂಶುವಲ್ ಡೈಲಿ ಅಂದರೆ ಹಾಕೊಳ್ತಿರೋ ಫೌಂಡೇಶನ್ ಅಂದರೆ ಸೇಮ್ ಸ್ಕಿನ್ ಟೋನ್ ತಗೊಳ್ಳಿ, ಇಲ್ಲ ಅಂದರೆ ಒನ್ ಶೇಡ್ ಬ್ರೈಟರ್ ಹೋಗಿ. ಸೊ ಇದು ನನಗೆ ಒನ್ ಶೇಡ್ ಬ್ರೈಟರ್, ಬಟ್ ಇವಾಗ ನನ್ನ ಸ್ಕಿನ್ ಸ್ವಲ್ಪ ಮುಂಚೆ ಇನ್ನ ಗ್ಲೋ ಇರೋದ್ರಿಂದ ಇದು ನನ್ನ ಕರೆಕ್ಟ್ ಸ್ಕಿನ್ ಟೋನ್. ಮ್ಯಾಕ್ ಸ್ಟ್ರೋ ಕ್ರೀಮ್
ಇದನ್ನ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಒಂದು ಒಳ್ಳೆ ಗ್ಲೋ ಇರುತ್ತೆ, ಗ್ಲಾಸಿ ಗ್ಲೋ ಇರುತ್ತೆ. ಹಾಗಾಗಿ ಇದನ್ನ ಸ್ಟ್ರೋಕ್ ಕ್ರೀಮ್ ಮತ್ತೆ ಫೌಂಡೇಶನ್ ನ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ವಾಟ್ ಐ ಡೂ ಇಸ್ ಐ ಜಸ್ಟ್ ಮಿಕ್ಸ್ ವಿತ್ ಮೈ ಹ್ಯಾಂಡ್. ಹಾಕೊಳ್ತಾ ಇದ್ದೀನಿ ಸ್ಕಿನ್ಗೆ. ಗೋಯಿಂಗ್ ಐ ಆಮ್ ಬ್ಲೆಂಡಿಂಗ್ ವಿತ್ ದ ಬ್ರಷ್. ನಾರ್ಮಲ್ ಆಗಿ ಜನಕ್ಕೆಲ್ಲ ಹೆಂಗ್ ಕಾಣುತ್ತೆ ಅಂದ್ರೆ ಅಂದ್ರೆ ತುಂಬಾ ಮೆತ್ಕೊಂಡಿರೋ ತರನೇ ಅವ್ರಿಗೂ ಕಾಣೋದು. ಬಟ್ ಏನಂತ ಅಂದ್ರೆ ಫೈನಲ್ ಲುಕ್ ನಾವು ಬರೋ ತನಕ ನಾವು ವಿ ಕಾಂಟ್ ಡಿಸೈಡ್. ಚಿಕ್ಕ ವಯಸ್ಸಿಂದ ನಾನು ಮೇಕಪ್ ಅದೆಲ್ಲ ಅಂದ್ರೆ ತುಂಬಾ ಇಷ್ಟ ನನಗೆ. ಸೊ ವ್ಲಾಗ್ ಮಾಡ್ತೀನಿ ಅದ್ರದ್ದು, ನಂದು ನಮ್ಮ ಮಮ್ಮಿದು ಮೇಕಪ್ ಕಿಟ್ಟಲ್ಲಿ ಏನೇನಿದೆ, ಏನೇನು ಎಸೆನ್ಷಿಯಲ್, ಏನೇನು ಇರಬೇಕು ಒಂದು ಬಿಗಿನರ್ಗೆ ಅಂತ ಹೇಳಿ. ಬಿಕಾಸ್ ಮೈ ಪೇರೆಂಟ್ಸ್ ಆರ್ ಮೇಕಪ್ ಆರ್ಟಿಸ್ಟ್. ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲ ಟೆಲಿವಿಷನ್ ಮೇಕಪ್ ಆರ್ಟಿಸ್ಟ್, ಬಿಗ್ ಬಾಸ್ ಆ್ಯಂಡ್ ಓಪನಿಂಗ್ ಆ್ಯಂಡ್ ಏನದು ಫಿನಾಲೆಗೆಲ್ಲ ನಮ್ಮದೇ ಮೇಕಪ್. ದಿ ಕನ್ನಡ, ಕಲರ್ಸ್ ಕನ್ನಡ ರಿಯಾಲಿಟಿ ಶೋಸ್ಗೆ ನಮ್ಮಪ್ಪ ಮೇಕಪ್ ಆರ್ಟಿಸ್ಟ್. ಹಿ ಈಸ್ ದ ಹೆಡ್ ಆಫ್ ಮೇಕಪ್. ಸೊ ಯಾ, ಅಪ್ಯಾರೆಂಟ್ಲಿ ಅವ್ರಿಗೆ ಈ ವರ್ಷ ಸ್ಟೇಟ್ ಅವಾರ್ಡ್ ಕೂಡ ಬರ್ತಾ ಇದೆ ಮೇಕಪ್ಗೆ. ಹ್ಯಾಪಿ ಫಾರ್ ದ್ಯಾಟ್ ಆಲ್ಸೋ. ಹಾಗಾಗಿ ಚಿಕ್ಕ ವಯಸ್ಸನ್ನ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಐನೋ ಮೇಕಪ್ ನನಗೆ ಹಿಂಗೆ ಸೂಟ್ ಆಗುತ್ತೆ, ಮೇಕಪ್ ಹೆಂಗೆ ಮಾಡ್ಕೋಬೋದು ಅಂತ ಹೇಳಿ ನಾಲೆಜ್ ಇದೆ. ಏನೋ ನಾಲೆಜ್ ಗೊತ್ತಿಲ್ಲದೆ ಐ ಆಮ್ ನಾಟ್ ಶೇರಿಂಗ್ ವಿತ್ ಯು ಗೈಸ್. ಮೇಕಪ್ ಫಿಕ್ಸರಲ್ಲಿ ಡ್ಯಾಬ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ ಐ ಮೇಕಪ್. ಯಾವುದು? ಚಿನ್ನದ? ಸರಿ ಕೊಡು. ಜುಮ್ಕಾ ಇದೆಯಾ? ಸರಿ ಸಾಕು. ನೋಡಿ ಇಂಥ ಅತ್ತಿಗೆ ಯಾರಿಗಾರು ಸಿಗ್ತಾರ ಗೈಸ್. ಹುಡಾ ಬೂಟಿ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಬೇಸಿಕ್ ಶೇಡ್ಸ್ ಇದೆ. ನಾನು ಜಾಸ್ತಿ ಐ ಶ್ಯಾಡೋ ಎಲ್ಲ ಜಾಸ್ತಿ ಹಾಕೊಳ್ಳಲ್ಲ. ಫಸ್ಟ್ ಯಾವಾಗಲೂ ಐ ಶ್ಯಾಡೋ ಹಾಕೋಬೇಕಾದ್ರೆ ಒಂದು ಸ್ಕಿನ್ ಟೋನ್ ಕಲರ್, ನ್ಯೂಡ್ ಕಲರ್ನ ಹಾಕೋಬೇಕು. ಕ್ರೀಸ್ ಲೈನ್ ಹಾಗೆ ಹಾಕೋಬೇಕಾಗುತ್ತೆ. ಪರ್ಪಲ್ ಆ್ಯಂಡ್ ಪಿಂಕ್. ಸೊ ನೀವು ಐ ಮೇಕಪ್ ಅದು ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ ತಕ್ಕನಾಗಿ ಮಾಡ್ಕೊಳ್ಳಿ. ಒಬ್ರೊಬ್ರಿಗೆ ಒಂದೊಂದು ಕಲರ್ ಸೂಟ್ ಆಗುತ್ತೆ. ಆ್ಯಂಡ್ ಕಲರ್ ಮೇಲೂ ನಮ್ಮ ಐ ಸೈಜ್ ಡಿಫೈನ್ ಆಗುತ್ತೆ. ಆ ಥರ ಎಲ್ಲ ಇದೆ. ದೆರ್ ಆರ್ ಲಾಡ್ ಆಫ್ ಥಿಂಗ್ಸ್ ಮೇಕಪ್ಪಲ್ಲಿ. ಬಾಬಿ ಬ್ರೌನ್ದು ಐ ಆಮ್ ಯೂಸಿಂಗ್ ದಿಸ್ ಸ್ಟಿಕ್ಕಲ್ಲೇ, ಶ್ಯಾಡೋ ಸ್ಟಿಕ್ ಅಂತಾರೆ. ಐ ಆಮ್ ಜಸ್ಟ್ ಟೇಕಿಂಗ್ ದಿಸ್, ಡ್ಯಾಬ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಗ್ಲೋ ಇರುತ್ತೆ ಇದು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್. ಕೈಯಲ್ಲೇ ಮರ್ಜ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಗೈಸ್ ನಮ್ಮ ಮನೇಲಿ ತುಂಬ ನನಗೆ ಡಿಸ್ಟರ್ಬ್ ಮಾಡ್ತಾರೆ. ಐಲೈನರ್ ಹಾಕೋಣ, ಹಾಕ್ಕೊಳ್ತೀನಿ. ದಪ್ಪ ಐಲೈನರ್ ಹಾಕೊಂಡ್ರೆ ನಂಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕನಾಗಿ ನೀವು ಐಲೈನರ್ ಹಾಕೋಬೋದು. ನೆಕ್ಸ್ಟ್ ನಾನು ಹಾಕೊಳ್ತಾ ಇರೋದು ಕಾಜಲ್. ಕಾಜಲ್ ಹಾಕೋಬೇಕಾದ್ರೆ ಯೂಶಲಿ ನಂಗೆ ಕಣ್ಣೀರು ಬರ್ಸ್ಬಿಡುತ್ತೆ ಕಾಜಲ್. ಸೊ ಕಾಜಲ್ ಆಯಿತು. ನಾನು ಯಾವಾಗಲೂ ಈ ಥರ ಮಾಡ್ತಾ ಇರ್ತೀನಿ ಗೈಸ್, ಬೀಳಿಸ್ತಾ ಇರ್ತೀನಿ ಎಲ್ಲ. ತಲೆಗೆಡ್ಸ್ಕೊಬಿಡಿ. ಸ್ಮ್ಯಾಶ್ ಬಾಕ್ಸ್ದು ಮಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಕಣ್ಣಿಗೂ ಡಿಫ್ರೆನ್ಸ್ ನೋಡಿ. ಲ್ಯಾಶಸ್ ನಾನೇನೂ ಹಾಕಿಲ್ಲ, ಬಟ್ ಮಸ್ಕಾರ ಹಾಕ್ತಾ ಇದ್ದೀನಿ ಅಷ್ಟೇ. ಬ್ಲಷ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬ್ಲಷ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಏನು ಅಡ್ವಾಂಟೇಜ್ ಒಂದು ಮೇಕಪ್ ಆರ್ಟಿಸ್ಟ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಅಂತ ಅಂದ್ರೆ ಎಲ್ಲ ಬ್ರ್ಯಾಂಡ್ಸ್ನೂ ಟ್ರೈ ಮಾಡ್ಬೋದು ಆ್ಯಂಡ್ ಯಾವ್ದು ಬೆಸ್ಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ಸುಮ್ಮನೆ ಅನ್ನೆಸೆಸರಿ ದುಡ್ಡು ಇನ್ವೆಸ್ಟ್ ಮಾಡೋದು ಬೇಕಾಗಲ್ಲ. ಯಾಕೆಂದರೆ ನಮ್ಮ ಮನೇಲಿ ನಮ್ಮಮ್ಮನೇ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡೋದು ಮೇಕಪ್ಗೆಲ್ಲ. ಕ್ಲೈಂಟ್ಸ್ಗೆ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇಟ್ಟಿದ್ದಾರೆ. ಸೊ ಅವರಿಂದ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ. ಟ್ರೆಡಿಷ್ನಲ್ ಅಟೈಸ್ಗೆ ನೀವು ಯಾವಾಗ್ಲೂ ಡಾರ್ಕ್ ರೆಡ್ ಕಲರ್ ಹಾಕ್ಕೊಂಡ್ರೆ, ನನಗೆ ರೋಸ್ ರೆಡ್ ಕಲರ್ ಬರುತ್ತಲ್ಲ, ಬ್ಲಡ್ ರೆಡ್, ಅದೇ ನನಗೆ ಚೆನ್ನಾಗಿ ಸೂಟ್ ಆಗೋದು. ಆ್ಯಂಡ್ ಯೂಶಲಿ ಎಲ್ರಿಗೂ ರೆಡ್ ವಿಲ್ ಗೋ ನೈಸ್. ಟರ್ನ ಅಬ್ಸರ್ವ್ ಮಾಡುತ್ತೆ ಲಿಪ್ಸ್ ಅಂತ ಹೇಳಿದ್ನ, ಅದೇ ಥರ ಆಗಿದೆ ನೋಡಿ. ನನಗೆ ಇವಾಗ ಲಿಪ್ಸ್ ಸ್ವಲ್ಪ ಡ್ರೈ ಆಗಿದೆ. ಸೊ ನಾನು ಔಟರ್ ಲೈನ್, ನಾನು ಲಿಪ್ ಲೈನ್ ಒಂದು ಬ್ರೌನೇ ಕೊಡ್ತಾ ಇದ್ದೀನಿ.
ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹುಡಾ ಬ್ಯೂಟಿದು ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ, ರೆಡ್. ನಿಮಗೆ ಈ ಡ್ರೆಸ್ಸಿಗೆ ಸ್ವಲ್ಪ ಮೇಕಪ್ ಜಾಸ್ತಿ ಆಗಿದೆ ಅಂತ ಅನ್ಸ್ಬೋದು, ಬಟ್ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡಿದಾಗ ಪರ್ಫೆಕ್ಟ್ ಆಗಿರುತ್ತೆ. ಫೌಂಡೇಶನ್ ನಾವು ಹೆಂಗೆ ನಮ್ಮ ಶೇಡೇ ತೊಗೊಳ್ತೀವೋ ಅದೇ ಥರ ಕಾಂಪ್ಯಾಕ್ಟ್ ಕೂಡ ನೋಡಿ ನಮ್ಮ ಶೇಡೇ ತೊಗೋಬೇಕಾಗತ್ತೆ. ಮ್ಯಾಕ್ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಮಾಡ್ರನ್ಗಿನ್ನ ಟ್ರೆಡಿಷ್ನಲ್ ತುಂಬ ಇಷ್ಟ ಆಗುತ್ತೆ. ಲಕ್ಷಣವಾಗಿ ಕಾಣ್ತೀವಿ, ಹೆಣ್ಮಕ್ಳು ಲಕ್ಷಣವಾಗಿ ಕಾಣಬೇಕಾಗಂತ ಹೇಳಿ ಮಾಡ್ರನ್ ಡ್ರೆಸ್ ಹಾಕೋಬಾರ್ದು ಅಂತಲ್ಲ, ನಾನು ಹಾಕ್ಕೊಳ್ತೀನಿ. ಬಟ್ ಐ ಆಲ್ವೇಸ್ ಲವ್ ಟು ಗೋ ವಿತ್ ಟ್ರೆಡಿಷನ್. ಮೇಕಪ್ ಹೆಂಗಿದೆ ನಂದು? ಹೆಂಗೆ? ಸೊ ಮೇಕಪ್ ಫಿಕ್ಸರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಬ್ರ್ಯಾಂಡ್ ಮೇಕಪ್ ಫಿಕ್ಸರಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡೋದು ಅಂದರೆ ಸೊ ಕ್ರೈಲಾನ್ ಜಾಸ್ತಿ ಎಲ್ಲ ಯೂಸ್ ಮಾಡೋದು. ಸೊ ಇವಾಗ ಕ್ರೈಲಾನ್ ಅಮ್ಮಂಗೆ ಕಿಟ್ಟಲ್ಲಿದೆ. ನನ್ನ ಫೈನಲ್ ಲುಕ್, ನನ್ನ ಮೇಕಪ್ ನೋಡಿ ಎಷ್ಟು ಸೆಟಲ್ಡ್ ಆಗಿ ಇದೆ. ಸ್ವಲ್ಪ ಹೇರ್ ಸ್ಟೈಲ್ ಹಂಗೆ ಹಿಂಗೆ ಹೋಗಿದೆ, ಯಾಕಂದ್ರೆ ಆಂಟಿ ಅರ್ಜೆಂಟಲ್ಲಿ ಮಾಡಿ ಹೋದ್ರು. ಇವತ್ತು ಬ್ಯುಸಿ ಡೇಟ್ ಆಗಿರೋದ್ರಿಂದ ಸೊ ನೋಡಿ ಎಷ್ಟು ನನಗೆ ತುಂಬ ಇಷ್ಟ ಟ್ರೆಡಿಷನಲ್ ವೇರ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಬ್ಯಾಂಗಲ್ಸ್ ನೋಡಿ, ಸೋ ಗುಡ್.